ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಹುಡುಗಂದ ಬರ್ತಡೇ ಐತಿ. ಈ ಸಲ ನಾವು ಫುಲ್ ಗ್ರ್ಯಾಂಡ್ಲೇ ಆಚರಣೆ ಮಾಡವ್ರದೇವು. ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದ ನೋಡಿ ಬರ್ರಿ. ಸುಮಾರು ಕಿಲೋಮೀಟರ್ಗಳಿಂದ ನಮ್ಮ ಆಶ್ರಮಿಗೆ ಇವತ್ತು ಬಂದಿದ್ದಾರೆ. ಸೊ ಅವರ ಊರು ಮುಡಲ್ಗಿಂದ ನಮ್ಮ ಒಂದು ಆಶ್ರಮ ಬಗ್ಗೆ ಬ್ರದರ್ ಅವರು ಹೇಳಿದ್ರು. ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಪರಿಚಯ. ಬಹಳಷ್ಟು ರೀಲ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಒಂದು ಸಂದೇಶವನ್ನ ಇಡೀ ಕರ್ನಾಟಕಕ್ಕೆ ಅವರು ಇವತ್ತು ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ನನಗೂ ಸಹ ಹೆಮ್ಮೆ ಇದೆ. ಆ ವಿಡಿಯೋ ನೋಡ್ತಾ ಇರ್ತೇನೆ. ಸೊ ಬಹಳ ಸಂತೋಷ. ಇವರು ನಮ್ಮ ಆಶ್ರಮಕ್ಕೆ ಅವ್ರ ಫ್ರೆಂಡ್ಸ್ ಕರ್ಕೊಂಡ್ ಬರೋದು, ನಮ್ಮ ಆಶ್ರಮದಲ್ಲಿ ತಮ್ಮ ಫ್ರೆಂಡ್ ನ ಹುಟ್ಟುಹಬ್ಬನ ಆಚರಿಸಿ ಮಾಡ್ಕೊಳ್ಳೋದು, ಇದು ನಮ್ಮ ಒಂದು ಸೌಭಾಗ್ಯ ಅನ್ನಿಸ್ತದೆ. ಯಾಕಂದ್ರೆ ಏನು ಒಂದು ಒಳ್ಳೆಯಕ್ಕಾಗಿ ಹೋರಾಟದ ಬಗ್ಗೆ ಆಗಿರ್ಬೋದು, ವಾಪಸ್ ಅಂಬೇಡ್ಕರ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ಒಂದು ಒಳ್ಳೆ ಸಂದೇಶವನ್ನ ಕೊಡುವಂತ ರೀಲ್ಸ್ ಬ್ರದರ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ವಂದನೆಗಳನ್ನ ಸಲ್ಲಿಸುವಂತವನಾಗಿದೆ ನಾನು. ಅದರಂತೆ ಇವತ್ತು ಏನು ನಮ್ಮ ಆಶ್ರಮಗೆ ಏನು ದಾಸೋಹ ತಂದಿದಾರೋ, ಇದರ ಆಶ್ವದ, ಇದರ ಅನುಗ್ರಹ, ಇವರ ಸಂತತಿ, ಇವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇದು ನೋಡ್ಲಂತೇಳಿ ನಮ್ಮೆಲ್ಲರ ಮಕ್ಕಳಂದು ಪ್ರಾರ್ಥನಾ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಅಣ್ಣ, ಹ್ಯಾಪಿ ಬರ್ತ್ಡೇ ಟು ಯು. ಅಲ್ಲ ಪ್ರಕಾರ ಇಲ್ಲಿ ಸೈಡ್ ನೀರು ಬಾಟ್ಲಿ ಅಂತ ತೋರಿ. ಏನಾಗೈತ್ರಿ? ಏನಾಗೈತಿ ಬಿಡವ್ರ? रिक्शा ड्राइवर ಕೊಡ.
ತಂಗಿ ಕೂಡ ಎಲ್ಲರಿಗೂ ನಮಸ್ಕಾರ ರೀ. ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸೋದೇನಂದ್ರೆ, ಈ ವಿಡಿಯೋ ನೋಡಿ ಕೆಲವೊಂದು ಜನ ಅನ್ಕೊಂಡಿರ್ಬೋದು, ಏನಪ್ಪ ಇವ್ರ 4 ಮಂದಿಗೆ ಊಟ ಹಂಚಿ ಎಷ್ಟು ಬಿಲ್ಡಪ್ ತೊಗೊಳತ್ತಾರ ಅಂತೇಳಿ. ಆದರೆ ನಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಜಗತ್ತೊಳಗೆ ಪ್ರತಿದಿನನೂ ಲಕ್ಷ ಗಂಟಲೆ ಜನರದ ಬರ್ತಡೇ ಇರ್ತೈತಿ. ತಮ್ಮ ಬರ್ತಡೇ ದಿನ ದಾರು ಕುಡ್ದ ಪಾರ್ಟಿ ಮಾಡೋ ಬದಲಿ ತಮ್ಮ ಕೈಲಿ ಆದಷ್ಟ ಅನಾಥರಿಗೆ, ದಿಕ್ಕಿಲ್ದವ್ರಿಗೆ, ಹಸದವ್ರಿಗೆ ಅನ್ನದಾನ ಮಾಡಿದ್ರ ಈ ಜಗತ್ತೊಳಗ ಯಾರು ಹಸ್ಕೊಂತಿರಂಗಿಲ್ಲ, ಯಾರು ಉಪವಾಸ ಹೊಟ್ಟಿಲ್ಲ ಮಲ್ಕೋದಿಲ್ಲ. ಈ ವಿಡಿಯೋ ಮಾಡಿದ್ದು ನಮ್ಮ ವೈಯಕ್ತಿಕ ಪ್ರಚಾರ ಸಲುವಾಗಿ ಅಲ್ಲ, 4 ಜನರಿಗೆ ಪ್ರೇರಣೆ ಆಗ್ಲತ್ತೇಳಿ ಮಾಡಿದ್ದ. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ರಿ. ನಮಸ್ಕಾರ.